ನನ್ನೆಲ್ಲ ಪ್ರೀತಿಯ ಶಿಕ್ಷಣಾರ್ಥಿಗಳೇ, ಕಲಿಕಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮಗೆ ಇನ್ನೂ ತರಗತಿಗೆ ಸ್ವಾಗತ. ನಿಮ್ಮೊಡನೆ ಚರ್ಚಿಸುವಂಥ ವಿಷಯ ಏನು ಅಂದರೆ ಕರ್ನಾಟಕ ಸ್ವಾಭಾವಿಕ ಸಸ್ಯವರ್ಗ, ನ್ಯಾಚುರಲ್ ವೆಜಿಟೇಷನ್ಸ್ ಆಫ್ ಕರ್ನಾಟಕ 9ನೇ ತರಗತಿಯ ಭೂಗೋಳಶಾಸ್ತ್ರದ ವಿಸ್ತೃತ ಭಾಗ. ಕರ್ನಾಟಕದ ಭೌಗೋಳಿಕ ಪರಿಸರ, ಮಳೆ, ಮಣ್ಣು ಮತ್ತು ಭೂರೂಪಗಳ ವೈವಿಧ್ಯತೆಯ ಆಧಾರದ ಮೇಲೆ ರಾಜ್ಯದ ಸಸ್ಯವರ್ಗವನ್ನು ಪ್ರಮುಖವಾಗಿ 5 ವಿಧಗಳಾಗಿ ವಿಂಗಡಿಸಬಹುದು. ಒಂದನೇದು ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್. ಪಶ್ಚಿಮ ಘಟ್ಟಗಳು ಅಂದರೆ ಮಲೆನಾಡು, ಪಶ್ಚಿಮದ ಇಳಿಜಾರು ಪ್ರದೇಶಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳು ಒಳಗೊಂಡಿರ್ತವೆ. ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಕಾಡುಗಳು ಕಂಡುಬರುತ್ತವೆ. ಇಲ್ಲಿನ ಮರಗಳು ದಟ್ಟವಾಗಿದ್ದು ಸದಾ ಹಸಿರಾಗಿರುತ್ತವೆ ಮತ್ತು ಸೂರ್ಯನ ಬೆಳಕು ನೆಲಕ್ಕೆ ಬೀಳದಂತೆ ಛತ್ರಿಯಂತೆ ಹರಡಿಕೊಂಡಿರ್ತವೆ. ಪ್ರಮುಖವಾಗಿ ಇಲ್ಲಿ ಕಂಡುಬರುವ ಮರಗಳು ಯಾವುವೆಂದರೆ ಶ್ರೀಗಂಧ, ರಕ್ತಚಂದನ, ಧೂಪ, ಹೊನ್ನೆ, ಎಬೋನಿ, ತೇಗ, ಬೆತ್ತ ಮತ್ತು ಬಿದಿರು. ಆಗುಂಬೆ ಕಾವೇರಿ ಕಣಿವೆಯ ಕೆಲವು ಭಾಗಗಳು ಇದಕ್ಕೆ ಉತ್ತಮ ಉದಾಹರಣೆ. ವಿಶೇಷವಾಗಿ ನಾವು ನೋಡಿದಾದರೆ ಈಗ 2ನೇ ಲಕ್ಷಣ ಎಲೆ ಉದುರುವ ಕಾಡುಗಳು. ಆರ್ದ್ರ ಎಲೆ ಉದುರುವ ಕಾಡುಗಳು ನಿತ್ಯಹರಿದ್ವರ್ಣ ಕಾಡುಗಳ ಪೂರ್ವ ಭಾಗದಲ್ಲಿ, ಅಂದರೆ ಮಲೆನಾಡಿನ ಪೂರ್ವದ ಅಂಚು ಮೈದಾನದ ಪಶ್ಚಿಮ ಭಾಗಗಳಲ್ಲಿ, ಉದಾಹರಣೆ ಮೈಸೂರು, ಚಾಮರಾಜನಗರ, ಹಾಸನ, ಶಿವಮೊಗ್ಗ, ಬೆಳಗಾವಿ. 100ರಿಂದ 200 ಸೆಂಟಿಮೀಟರ್ಗಿಂತ ಮಳೆ ಪಡೆಯುವ ಪ್ರದೇಶಗಳು. ಇಲ್ಲಿಯ ಬೇಸಿಗೆ ಆರಂಭದಲ್ಲಿ ಮರಗಳು ಎಲೆಗಳನ್ನು ಉದುರಿಸುತ್ತವೆ. ಪ್ರಮುಖ ಮರಗಳೆಂದರೆ ತೇಗ, ಹೊನ್ನೆ, ನಂದಿ, ಬಿಳೆ ಮತ್ತಿ ಮತ್ತು ಬಿದಿರು. ಒಣ ಎಲೆ ಉದುರಿಸುವ ಕಾಡುಗಳು ಪೂರ್ವ ಮೈದಾನ ಪ್ರದೇಶಗಳಾದ ಬೆಂಗಳೂರು, ಕೋಲಾರ, ತುಮಕೂರು, ಚಿತ್ರದುರ್ಗ, ಮಂಡ್ಯ ಜಿಲ್ಲೆಗಳು. ಲಕ್ಷಣಗಳು 60ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ತೇವಾಂಶದ ಕೊರತೆಯಿಂದಾಗಿ ವರ್ಷದ ಕೆಲವು ತಿಂಗಳು ಮರಗಳು ಸಂಪೂರ್ಣ ಎಲೆ ಉದುರಿಸುತ್ತವೆ. ಬೇವಿನ ಮರ, ಬನ್ನಿ ಮರ, ಆಲದ ಮರ, ಅರಳಿ ಮರ, ದಿಂಡಿಗ, ಕಾರೆ ಮರ ಮತ್ತು ಶ್ರೀಗಂಧ ಮರಗಳು ಇಲ್ಲಿ ಕಂಡುಬರುತ್ತವೆ. ಮುಳ್ಳಿನ ಹಾಗೂ ಪೊದೆಗಳ ಕಾಡುಗಳು ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಅತ್ಯಂತ ಒಣ ಪ್ರದೇಶಗಳಾದ ಬಳ್ಳಾರಿ, ಕೊಪ್ಪಳ, ರಾಯಚೂರು, ಕಲಬುರಗಿ, ವಿಜಯಪುರ, ಚಿತ್ರದುರ್ಗ, ಚಾಮರಾಜನಗರ ಕೆಲವು ಭಾಗಗಳು. ವಾರ್ಷಿಕವಾಗಿ 60 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವ ಕಡು ಒಣ ಹವೆ ಇರುವ ಪ್ರದೇಶಗಳು. ಇಲ್ಲಿನ ಸಸ್ಯಗಳು ನೀರಿನ ಆವಿಯಾಗುವಿಕೆಯನ್ನು ತಡೆಯಲು ಸಣ್ಣ ಎಲೆಗಳು ಹಾಗೂ ಮುಳ್ಳುಗಳನ್ನು ಹೊಂದಿರುತ್ತವೆ. ಪ್ರಮುಖ ಸಸ್ಯಗಳು ಅಂದರೆ ಕ್ಯಾಕ್ಟಸ್ ಜಾತಿ ಸೇರಿರುವಂಥವು ಕಳ್ಳಿ, ಈಚಲು, ಅಕೇಶಿಯಾ, ಬನ್ನಿ, ವಿವಿಧ ಜಾತಿಯ ಪೊದೆಗಳು. ಕರಾವಳಿ ಸಸ್ಯವರ್ಗ ಇದಕ್ಕೆ ಮ್ಯಾಂಗ್ರೋವ್ ಕಾಡುಗಳು ಅಂತ ನಾವು ಕರಿತೇವೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ನದಿ ಮುಖಜ ಭೂಮಿ, ಕರಾವಳಿಯ ಹಿನ್ನೀರು ಪ್ರದೇಶಗಳು. ಕರಾವಳಿ ಸಸ್ಯವರ್ಗ ಅಥವಾ ಮ್ಯಾಂಗ್ರೋವ್ ಕಾಡುಗಳು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ನದಿ ಮುಖಜ ಭೂಮಿ ಮತ್ತು ಕರಾವಳಿಯ ಹಿನ್ನೀರು ಪ್ರದೇಶಗಳು. ಉಬ್ಬರ ಬೆಳೆತಗಳಿಗೆ ಒಳಪಡುವ ಉಪ್ಪು ಸಿಹಿನೀರು ಮಿಶ್ರಿತ ಜೋಗ ಪ್ರದೇಶಗಳಲ್ಲಿ ಇವು ಬೆಳೆಯುತ್ತವೆ. ಪ್ರಮುಖ ಪ್ರದೇಶಗಳೆಂದರೆ ಕುಂದಾಪುರದ ಪಡುಬಿದ್ರೆ, ಕಾಮಾರ, ಬೇಲಿಕೇರಿ, ಮಂಗಳೂರಿನ ನೇತ್ರಾವತಿ, ಗುರುಪುರ ನದಿ ಮುಖಜ ಭೂಮಿ. ಪ್ರಮುಖ ಸಸ್ಯಗಳು ರೈಜೋಫೋರಾ ಜೌಗು ಸಸ್ಯಗಳು ಮತ್ತು ಸಮುದ್ರ ತೀರದ ತೆಂಗಿನ ತೋಟಗಳು. ಪರ್ವತ ಸಸ್ಯವರ್ಗ ಶೋಲಾ ಕಾಡುಗಳು ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವಂತಹ ಬಾಬಾಬುಡನಗಿರಿ, ಕುದುರೆಮುಖ, ಬ್ರಹ್ಮಗಿರಿ, ಪುಷ್ಯಗಿರಿ ಮತ್ತು ಬಿಳಿಗಿರಿ ರಂಗನತಿಟ್ಟು. ಲಕ್ಷಣಗಳು ಸಮುದ್ರ ಮಟ್ಟದಿಂದ 1500 ಮೀಟರ್ಗಿಂತ ಹೆಚ್ಚು ಎತ್ತರವಿರುವ ಪ್ರದೇಶಗಳಲ್ಲಿ ಇವು ಕಂಡುಬರುತ್ತವೆ. ಸಮುದ್ರ ಎತ್ತರ ಪ್ರದೇಶದ ತಂಪಾದ ಹವಾಮಾನಕ್ಕೆ ತಕ್ಕಂತೆ ಇವು ಬೆಳೆಯುತ್ತವೆ. ಇಲ್ಲಿನ ಹುಲ್ಲುಗಾವಲುಗಳ ನಡುವೆ ಇರುವ ಕುಂಡಿವ ಗಾತ್ರದ
ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಶೋಲಾ ಕಾಡುಗಳು, ಶೋಲಾ ಫಾರೆಸ್ಟ್ ಎಂದು ಕರೆಯುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.